ಹಾಯ್ ಫ್ರೆಂಡ್ಸ್. ಈ ನಾವು ಸ್ಟ್ರೀಟ್ ಒಳಗೆ ತಿನ್ನೋ ಈ ಬಿಹಾರಿ ಭಯ್ಯನ ಹತ್ರ ಏನು ಪಾನಿಪುರಿ ಸಿಗ್ತದೆ, ಆ ಸ್ಟೈಲಿಂದು ಪಾನಿಪುರಿ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಈ ಚಾಟ್ ಶಾಪಲ್ಲಿ ತಿನ್ನೋ ಪಾನಿಪುರಿಗೂ ಮತ್ತು ಆ ಪಾನಿಪುರಿಗೂ ಬಹಳ ಡಿಫ್ರೆನ್ಸ್ ಇರ್ತದೆ. ನಾನು ಇದ್ರ ಒಳಗೆ 2 ರೀತಿ ಒಳಗೆ ಪಾನಿಪುರಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಮತ್ತು ಈ ನಾವು ಆ ಬಿಹಾರಿ ಭಯ್ಯನ ಹತ್ರ ಏನು ಸುಖಾಪುರಿ ಅಂತ ತೊಗೊಳ್ತೀವಿ, ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಪೂರ್ತಿ ಡಿಟೇಲ್ ಆಗಿ ಹೇಳಿದ್ದೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಬಿಳಿ ಬಟಾಣಿ ಕಾಳು ಒಣಗಿರೋದು. ಈಗ ಹೆಂಗೆ ಹಸಿರು ಬಟಾಣಿ ಸಿಗ್ತದೆ ಅದೇ ರೀತಿ ಬಿಳಿ ಬಟಾಣಿ ಸಿಗ್ತದೆ. ಇದನ್ನು ಒಂದು 5ರಿಂದ 8 ತಾಸು ಚಂದ ನೆನೆಯಲಿಕ್ಕೆ ಇಡಬೇಕು. ಇದು ಪೂರ್ತಿ ನೆನೆಸಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಕುಕ್ಕರ್ ಒಳಗೆ ಒಂದು 3 ವಿಸಲ್ ಹಾಕಿ ಬೇಯಿಸ್ಕೊತೀನಿ. ಹೀಗೆ ಬೇಯಬೇಕು ನೋಡಿರಿ. ಸ್ವಲ್ಪ ರಸ ಮತ್ತು ಸ್ವಲ್ಪ ಸ್ವಲ್ಪ ಬಟಾಣಿ ಇರಬೇಕು. ಇದಕ್ಕೆ ರಗಡ ಅಂತಾರೆ. ಉತ್ತರದ ಸೈಡು ಅದನ್ನು ಉಪಯೋಗಿಸ್ತಾರೆ ಪಾನಿಪುರಿಗೆ. ಈಗ ನಾನು ಪಾನಿ ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ. ಈಗ ಒಂದು ದೊಡ್ಡ ಬಟ್ಲ ನಾನು ಕೊತ್ತಂಬರಿ ತೊಗೊಂಡಿನಿ, ಚಂದ ತೊಳೆದು. ಆಮೇಲೆ ಈ ಕೊತ್ತಂಬರಿಗಿಂತ ಸ್ವಲ್ಪ ಕಡಿಮೆ ಯಾವಾಗಲೂ ಪುದೀನ ತೊಗೋಬೇಕು. ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ಕಲರ್ ಭಾಳ ಚಂದ ಬರ್ತದೆ. ನೀವು ಬೇಕಾದರೆ ಕೊತ್ತಂಬರಿಗೆ ಸಮ ಪುದೀನ ತೊಗೊಳ್ರಿ, ಇಲ್ಲ ಕೊತ್ತಂಬರಿಗಿಂತ ಕಡಿಮೆ ಪುದೀನ ತೊಗೊಳ್ರಿ, ಆದರೆ ಜಾಸ್ತಿ ತೊಗೋಬೇಡ್ರಿ. ಇಲ್ಲಿ 1.5 ಲೀಟರ್ ಪಾನಿದು ಅಳತೆ ಹೇಳ್ಕೊಡ್ಲಿಕತ್ತೀನಿ ನಾನು. ಆಮೇಲೆ ಇದು ನೋಡ್ರಿ 2 ಇಂಚು ಹಸಿ ಶುಂಠಿ ಸಿಪ್ಪಿ ತೆಗೆದು ಹಾಕ್ಕೊಂಡೀನಿ. ಆಮೇಲೆ ಮೆಣಸಿನ್ಕಾಯಿ ಒಂದು 7-8 ನಾ ತೊಗೊಂಡಿನಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕ ತೊಗೊಳ್ರಿ. ನಾನು ಈಗೇನು ಮೆಜರ್ಮೆಂಟ್ ಕಪ್ ಯೂಸ್ ಮಾಡೀನಿ ಅದು 250 ml ಇಂದಿದೆ. ಆಮೇಲೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕಿ ಇದನ್ನು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ. ಚಂದ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕು. ಎಷ್ಟು ಚಂದ ಪೇಸ್ಟ್ ಆಗ್ತದೆ ಅಷ್ಟು ಬೆಸ್ಟ್. ಇದನ್ನು ನೋಡಿರಿ, ಚಂದ ನೀರು ಹಾಕ್ಕೊಂಡೇ ರುಬ್ಕೊಳ್ರಿ. ಈಗ ನಾನು 1.5 ಲೀಟರ್ ಇದು ತಣ್ಣಗೆ ನೀರದ ಫ್ರಿಜ್ಜಲ್ಲಿ ಇಟ್ಟಿರೋ ನೀರೇ ಅದ. ಇದನ್ನು ನಾನು ಅರ್ಧ ಲೀಟರ್ ಬಾಟ್ಲಿಯಿಂದ 3 ಹಾಕ್ಲಿಕತ್ತೀನಿ. ಈ 1.5 ಲೀಟರಿಂದು ಮೆಜರ್ಮೆಂಟ್ ನಾನು ನಿಮ್ಗೆ ಹೇಳ್ಕೊಡ್ಲಿಕತ್ತೀನಿ. ಇದು ತಣ್ಣಗಿರೋ ನೀರದೆ. ಈಗ ಇದಕ್ಕೆ ನಾವು ಒಂದು ಇದರಿಂದ ಈ ಪೇಸ್ಟೇ ನಾವು ಮಾಡ್ಕೊಂಡಿವಿ ಪುದೀನ ಮತ್ತು ಕೊತ್ತಂಬರಿದು ಚಂದ ಸೋಸ್ಕೋಬೇಕು. ಇದನ್ನು ಸೋಸಿದ ಮೇಲೆ ಉಳಿಯೋ ಈ ಪೇಸ್ಟ್ ಏನದ ಒಗಿಬೇಡ್ರಿ. ಇದನ್ನು ನೀವು ಪರೋಟಕ್ಕೆ ಇಲ್ಲ ರೈಸಿಗೆ ಇಲ್ಲ ಪುದೀನ ಚಟ್ನಿ ಅಂತೂ ನೀವು ಉಪಯೋಗಿಸ್ಬೋದು. ಈಗ ನಾವು ಸೋಸಿರೋ ಈ ಪಾನಿಗೆ ಉಪ್ಪು ಸ್ವಲ್ಪ, ಇದು ನಾವು ನಾರ್ಮಲ್ ಉಪ್ಪದೆ. ಆಮೇಲೆ ಇದು ಬ್ಲ್ಯಾಕ್ ಸಾಲ್ಟು, ಕಾಲ ನಮಕ್. ಇವೆಲ್ಲ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಹಾಕ್ಕೋರಿ. ಆಮೇಲೆ ಇದು ಚಂದ ಹುರಿದು ಪುಡಿ ಮಾಡಿರೋ ಜೀರಿಗೆ ಪುಡಿ, ಅದನ್ನು 1 ಚಮಚ ಹಾಕ್ಲಿಕತ್ತೀನಿ. ಈ ಜೀರಿಗೆ ಪುಡಿನ ನೀವು ಹಾಕಿದ್ರೇ ಪಾನಿದು ಟೇಸ್ಟ್ ಚಲೋ ಬರ್ತದೆ. ಆಮೇಲೆ ಇದು ಈ ಮಾರ್ಕೆಟಲ್ಲಿ ಸಿಗೋ ಪಾನಿಪುರಿ ಮಸಾಲ ಅದ, ಇದು ನಾನು 2 ಟೀ ಸ್ಪೂನ್ ಹಾಕ್ಕೊಂಡಿನಿ. ಇವು ಹಾಕೋ ನೀವೆಲ್ಲ ಮಸಾಲೆಗಳು ನಿಮ್ಮ ಟೇಸ್ಟ್ ಅನುಗುಣ ಹೆಚ್ಚು ಕಡಿಮೆ ಮಾಡ್ಕೋರಿ. ಮತ್ತು 1 ಟೀ ಸ್ಪೂನ್ ಚಾಟ್ ಮಸಾಲ, ಇವೆಲ್ಲ ಹಾಕೋದ್ರಿಂದನೇ ನಮ್ಮದು ಪಾನಿ ಏನದದು ಭಾಳ ಚಟ್ಪಟ ಆಗ್ತದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಈಗ ಈ ನಾವು ಸ್ವೀಟ್ ಚಟ್ನಿ ಅಂತ ಏನು ಮಾಡ್ತೀವಿ, ಇದ್ರ ರೆಸಿಪಿದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿನಿ. ಈ ಸ್ವೀಟ್ ಚಟ್ನಿನ ನಾವು ಒಂದು 2-3 ಟೇಬಲ್ ಸ್ಪೂನ್ ಇದಕ್ಕೆ ಹಾಕೋಬೇಕು. ನಿಮ್ಮ ಹತ್ರ ಸ್ವೀಟ್ ಚಟ್ನಿ ಇಲ್ಲಾಂದ್ರೆ ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಇದ್ರೊಳಗೆ ನೀವು ಹಾಕೋಬಹುದು. ಈಗ ಸ್ವಲ್ಪ ನನಗೆ ಈ ಬ್ಲ್ಯಾಕ್ ಸಾಲ್ಟ್ ಕಡಿಮೆ ಅನ್ನಿಸ್ತಂತ ನಾನು ಈಗ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿನಿ. ಈಗ ಇದನ್ನು ನಾವು ತಣ್ಣಗಾದಮೇಲೆ ಯಾವಾಗ ಯಾರಾದರೂ ಗೆಸ್ಟ್ ಬರೋವಾಗ ಸರ್ವಿಂಗ್ ಬೌಲ್ ಒಳಗೆ ಮತ್ತೊಮ್ಮೆ ಸೋಸ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ, ಆಮೇಲೆ ಬೂಂದಿ ಕಾಳನ್ನು ನೀವು ಯಾವಾಗ ಸರ್ವ್ ಮಾಡ್ತೀರಿ ಅವಾಗೇ ಹಾಕಿರಿ. ಮೊದಲೇ ಹಾಕಿಟ್ರೆ ಅದು ನೆನೆದು ಚಲೋ ಆಗೋದಿಲ್ಲ. ಅದಕ್ಕೆ ಈಗ ಈ ನಮ್ಮ ಚಟ್ಪಟ ಖಾರವಾದ ಪಾನಿ ರೆಡಿ ಆಗಿದೆ. ಈಗ ನಾನು ನಿಮಗೆ ಆಲೂ ಮಸಾಲೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಈ ಪಾನಿಪುರಿ ಟೇಸ್ಟಿಗೆ ಈ ಆಲೂ ಮಸಾಲೆನೂ ಬಹಳ ಇಂಪಾರ್ಟೆಂಟ್. 1-2 ಬೇಯಿಸಿದ ಆಲೂಗಡ್ಡೆನ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಲ ನಮಕ್ ಅಂದರೆ ಬ್ಲ್ಯಾಕ್ ಸಾಲ್ಟ್, ಆಮೇಲೆ ಹುರಿದಿರೋ ಜೀರಿಗೆ ಪುಡಿ ಭಾಳ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ರಿ. ಆಮೇಲೆ ಇದು ಆಮ್ಚೂರ್ ಪೌಡರ್ ಅಂತೀವಲ್ಲ, ಡ್ರೈ ಮ್ಯಾಂಗೋ ಪೌಡರ್, ಅದನ್ನು ಹಾಕಬೇಕು. ಅದರಿಂದ ಚಟ್ಪಟ ಟೇಸ್ಟ್ ಚಂದ ಬರ್ತದೆ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಅದು ನಿಮಗೆ ಎಷ್ಟು ಬೇಕೋ ಆ ಪ್ರಕಾರ ಹಾಕ್ಕೊಳ್ರಿ. ಇದು ಬೇಯಿಸಿರೋ ಕರಿ ಕಡ್ಲಿ ಇರ್ತದಲ್ಲ, ಆ ಕಡ್ಲಿನ ನಾನು ಕುಕ್ಕರ್ ಒಳಗೆ ಬೇಯಿಸ್ಕೊಂಡು ಹಾಕೀನಿ. ಅದು ಇಲ್ಲ ಅಂದ್ರೆ ನೀವು ಯಾವುದು ಮೊಳಕೆ ಕಾಳನ್ನು ನೀವು ಇದ್ರೊಳಗೆ ಉಪಯೋಗಿಸ್ಕೋಬೋದು. ಕೊತ್ತಂಬರಿ ಸ್ವಲ್ಪ, ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ
ಖಾರಕ್ಕೆ. ಆಮೇಲೆ ಮೇಲೆ ಇನ್ನೂ ಹೆಚ್ಚಿನ ಚಟ್ಪಟ ಆಗಲಿಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಇದೆಲ್ಲ ಹಾಕಿ ಚಂದ ಕೈಯಿಂದ ಕಲಿಸ್ಕೋಬೇಕು. ಈಗ ಈ ನಮ್ಮ ಚಟ್ಪಟ ಆಲೂ ಮಸಾಲೆ ರೆಡಿ ಆಗಿದೆ. ನಾನೊಂದು ರಗಡನೂ ಹೇಳ್ಕೊಟ್ಟಿನಿ, ಆಲೂ ಮಸಾಲೆನೂ ಹೇಳ್ಕೊಟ್ಟಿನಿ. ಇವೆರಡರಿಂದ ಹೆಂಗೆ ಪಾನಿಪುರಿ ಸರ್ವ್ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿರಿ. ಈ ರವೆದಿಂದ ಹೋಮ್ ಮೇಡ್ ಪೂರಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ, ಫಾಲೋ ಮಾಡಿ. ಇವಾಗ ಪೂರಿ ಒಳಗೆ ಸ್ವಲ್ಪ ರಗಡ ಹಾಕೀನಿ. ಆಮೇಲೆ ಈ ಖಟ್ಟಿ ಮೀಠಿ ಸ್ವೀಟ್ ಚಟ್ನಿ ಇದ್ರ ರೆಸಿಪಿನೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಶೇವ್ ಹಾಕಿ, ಆಮೇಲೆ ಈ ಪಾನಿಯನ್ನು ನೀವು ಸರ್ವ್ ಮಾಡುವಾಗ ಪ್ರತಿ ಸರ್ತಿ ಅದರೊಳಗೆ ಚಮಚದಿಂದ ಕೈ ಆಡಿಸ್ಬೇಕು, ಯಾಕಂದ್ರೆ ಕೆಳಗೆ ಗಟ್ಟಿ ಮಸಾಲ ಕೂತಿರ್ತದೆ. ಇವಾಗ ಈ ನಾವು ಸ್ಟಫ್ ಮಾಡಿರೋ ಪೂರಿನ ಈ ಪಾನಿ ಒಳಗದ್ದಿ ಈ ಬಿಹಾರಿ ಬೈ ಅಂತಾರನೇ ಸರ್ವ್ ಮಾಡ್ಬೋದು. ಈಗ ಆಲೂ ಮಸಾಲೆಯನ್ನು ಉಪಯೋಗಿಸಿ ಪಾನಿಪುರಿ ಮಾಡೋಣ. ಆಮೇಲೆ ಈ ಫ್ರೀಯಾಗಿ ಸಿಗೋ ಸುಖಾಪುರಿ ಅದನ್ನು ಕೂಡ ನಾವು ಮಾಡೋಣ. ಈಗ ಆಲೂ ಮಸಾಲೆ ಹಾಕಿ ಪಾನಿಪುರಿ ಮಾಡೋಣ. ಪೂರಿ ಒಳಗೆ ಸ್ವಲ್ಪ ಈ ಆಲೂ ಮಸಾಲೆಯನ್ನು ಹಾಕ್ರಿ. ಇವಾಗ ಇಲ್ಲಿ ಈ ಕಡೆ ಎಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಈ ಆಲೂ ಮಸಾಲೆ ಹಾಕಿನೇ ಪಾನಿಪುರಿ ಮಾಡ್ತಾರೆ. ಕೆಲವು ನಾರ್ತ್ ಸೈಡ್ ಇದು ರಗಡನೂ ಹಾಕಿ ಸರ್ವ್ ಮಾಡ್ತಾರೆ. ಇವಾಗ ನೋಡಿರಿ, ಅದಕ್ಕೆ ಈರುಳ್ಳಿ, ಆಲೂ ಮಸಾಲೆ, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಶೇವ್ ಹಾಕಿ ಈ ಬಿಹಾರಿ ಬಾಯಿ ಅಂತಾರ ಡಿಪ್ ಮಾಡಿ ತುಂಬ ಈ ಟೇಸ್ಟಿಯಾದ ಈ ಪಾನಿಪುರಿನ ನೀವು ಮನೆಯಲ್ಲಿ ಸರಳವಾಗಿ ಹೆಲ್ದಿಯಾಗಿ ಮಾಡಬಹುದು. ಈಗ ಈ ಫ್ರೀಯಾಗಿ ಸಿಗೋ ಸುಖಾಪುರಿಗೆ ಎಲ್ಲ ಪೂರಿಗಳು ಉಬ್ಬಿರಬೇಕಂತಿಲ್ಲ. ನಾವು ಪೂರಿ ಮನೆಯಲ್ಲಿ ಕರಿಯುವಾಗ ಕೆಲವು ಚಪ್ಪಟ್ಟಾಗಿ ಉಳಿತವೆ, ಅದರಿಂದನೂ ಈ ಸುಖಾಪುರಿ ಮಾಡಬಹುದು. ಈಗ ಸುಖಾಪುರಿ ಬೇಕಾಗೋ ಸ್ಪೆಷಲ್ ಮಸಾಲೆ, ಇದಕ್ಕೆ ನೀವು ಚಾಟ್ ಮಸಾಲ ಮತ್ತು ಹುರಿದಿರೋ ಜೀರಿಗೆ, ಆಮೇಲೆ ಆಮ್ಚೂರ್ ಪೌಡರು ಸ್ವಲ್ಪ, ಆಮೇಲೆ ಈ ಬ್ಲ್ಯಾಕ್ ಸಾಲ್ಟು ಮತ್ತು ಕೆಂಪು ಖಾರದ ಪುಡಿ ಇವು ಎಲ್ಲವನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಈ ಇದರಲ್ಲಿರೋ ಈ ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡರಿಂದ ಇದಕ್ಕೊಂಥರದ್ದು ಚಟ್ಪಟ ಟೇಸ್ಟ್ ಅದು ಬರ್ತದೆ. ಈ ಮಸಾಲ ಈಗ ರೆಡಿಯಾಗಿದೆ. ಇವಾಗ ಇದನ್ನು ಹ್ಯಾಕೆ ಸರ್ವ್ ಮಾಡಬೇಕಪ್ಪ ಅಂದರೆ, ನಿಮಗೆ ಉಬ್ಬಿರೋ ಪೂರಿ ಇರಲಿಲ್ಲ ಅಂದರೆ ಚಪ್ಪಟಾಗಿರೋ ಪೂರಿನೂ ಇಟ್ಟರೂ ಬರ್ತದೆ. ಈ ಪೂರಿದು ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ ಮಾಡಿ. ಈಗ ಇದನ್ನು ನಾವು ಈ ಬಿಹಾರಿ ಭಯ್ಯ ಹ್ಯಾಗೆ ಸರ್ವ್ ಮಾಡ್ತಾನೆ ಆ ರೀತಿ ಮಾಡೋಣ. ಇವಾಗ ಪೂರಿ ಒಳಗೆ ಸ್ವಲ್ಪ ನೀವು ಆಲೂ ಮಸಾಲೆ ಹಾಕಿ, ಈರುಳ್ಳಿ ಹಾಕಿ, ಸ್ವೀಟ್ ಚಟ್ನಿ ಹಾಕಿರಿ. ಆಮೇಲೆ ಮೇಲೆ ಸ್ವಲ್ಪ ಶೇವು, ಕೊತ್ತಂಬರಿ ಸೊಪ್ಪು ಹಾಕಿ ಈ ಸ್ಪೆಷಲ್ ಏನಿದು ಸೀಕ್ರೆಟ್ ಮಸಾಲೆ ಇದೆ, ಈ ಮಸಾಲೆನ ಇದ್ರ ಮೇಲೆ ಚೆನ್ನಾಗಿ ನಾವು ಉದುರಿಸ್ಬೇಕು. ಈ ಮಸಾಲೆಯಿಂದನೇ ಈ ಪೂರಿದು ಟೇಸ್ಟ್ ಬರೋದು. ಈ ಮಸಾಲೆ ಉದುರಿಸಿದ ಮೇಲೆ ಇದ್ರದ್ದು ಈ ಚಟ್ಪಟ ಟೇಸ್ಟ್ ಇನ್ನೂ ಹೆಚ್ಚಿಗೆ ಮಾಡೋಕ್ಕೆ ಸ್ವಲ್ಪ ಇದ್ರ ಮೇಲೆ ಲಿಂಬೆಹಣ್ಣಿನ ರಸನೂ ನೀವು ಹಾಕಿರಿ. ಇದರಿಂದ ಬಹಳ ಟೇಸ್ಟ್ ಆಗ್ತದೆ. ಈ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.